Hi guys, welcome to my YouTube channel, Anu Reddy YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಅಮ್ಮ ಬಂದು ಅಂದರೆ ಅಮ್ಮ ಅವರ ಸಿಸ್ಟರ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಕನೂ ಅದೇ ಊರು, ತಂಗಿನೂ ಅದೇ ಊರೇ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಿರೋ ಟೇಕಲ್ ಹತ್ರ. ಈಗ ನಾವು 3 o'clock ಆಗಿದೆ ಟೈಮು. ಇವಾಗ ಹೋಗ್ತಾ ಇದ್ದೀವಿ. ನಾನು ಹೇಳ್ದೆ ಅಮ್ಮಗೆ, ದೊಡ್ಡಮ್ಮಗೆ ಹೇಳ್ಬೇಡ, ಸರ್ಪ್ರೈಸ್ ಕೊಡೋಣ ಅಂದರೆ ಅಮ್ಮ ಹೇಳ್ಬಿಟ್ಟಿದ್ದಾರೆ ಗೈಸ್ ನಾನು ಬರ್ತೀನಿ ಅಂತ. ನಾನು ಫಸ್ಟ್ ಹೇಳ್ದೆ ದೊಡ್ಡಮ್ಮಗೆ, ನಾನು ಬರ್ತಿಲ್ಲ ಅಂತ. ಬಟ್ ಅಮ್ಮ ಹೇಳ್ಬಿಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕೂ ಆಗಲ್ಲ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇರಿ. ಮಾರ್ನಿಂಗ್ ಗೈಸ್, ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೈಟ್ ಬಂದಿದ್ದು ಲೇಟ್ ಆಗೋಯ್ತು. ತಿಂಡಿ ಮಾಡಿ ಮಲ್ಕೊಂಡ್ಬಿಟ್ವಿ. ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಚೇಪೆಕಾಯಿ ಗಿಡ. ಬಟ್ ಇದು ಬನ್ನಿ, ಇಲ್ಲಿ ಇನ್ನೂ ಏನೇನು ಗಿಡಗಳಿದೆ ಅಂತ ತೋರಿಸ್ತೀನಿ. ಅಕ್ಕ ತುಂಬ ಗಿಡಗಳೇ ಹಾಕಿದ್ದಾರೆ. ಇದು ಒಂದು ಗಿಡನೇ, ಕಾಯಿ ಇಲ್ಲಿದೆ. ಇದೇನು ಕಾಯಿ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ಕಾಯಿಗಳು ಹಾಕಿದ್ದಾರೆ. ಮತ್ತು ಇಲ್ಲೂ ಇನ್ನೂ ಇದ್ದಾವೆ. ಇದು ಹಲಸಿನ ಹಣ್ಣು ಗಿಡ. ಇನ್ನೂ ಕಾಯಿ ಏನು ಬಿಟ್ಟಿಲ್ಲ. ಇನ್ನೂ ಹೋಗ್ಬೇಕನ್ಸುತ್ತೆ ಅದು ಬಿಡೋದಕ್ಕೆ. ಇದು ನಿಂಬೆ ಹಣ್ಣು ಗಿಡ. ಇಲ್ಲಿ ಬಿಟ್ಟಿದೆ ನಿಂಬೆ ಹಣ್ಣು. ಎಷ್ಟು ಬಿಟ್ಟಿದೆ ನೋಡಿ. ಇದೆಲ್ಲ ಅದೇ ನಿಂಬೆ ಹಣ್ಣೆ. ತುಂಬಾ ಕಾಯಿ ಬಿಟ್ಟಿದೆ ಗೈಸ್. ನಮ್ಮ ಮನೆ ಹತ್ರನೂ ಇದೆ. ಬಟ್ ನಮ್ಮ ಮನೆ ಹತ್ರ ಇಷ್ಟೊಂದೇನು ಬಿಟ್ಟಿಲ್ಲ. ಹುಳುಗಳು ಕೂಡ ಇದೆ. ತುಂಬ ಕಾಯಿನೇ ಬಿಟ್ಟಿದೆ. ಮ್ಯಾಂಡ್ ನೋಡಿ, ಇದೆಲ್ಲ ಅವರೇ ಕಾಯಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಚೇಪೆಕಾಯಿ, ನನ್ನ ಫೇವ್ರೆಟ್. ಕಿತ್ಕೋಬೇಕು ಗೈಸ್, ಅದು ಮತ್ತೆ ಕಿತ್ಕೊಳ್ತೀನಿ. ಕೋಲ್ಡ್ ಆಗೋಗಿದೆ. ವಾಟರ್ ಚೇಂಜ್ ಆಗಿರೋದಕ್ಕೆ ಅನಿಸುತ್ತೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೂ ಆ ಕಡೆ ಇದೆ, ಬನ್ನಿ ತೋರಿಸ್ತೀನಿ. ಇದು ಗೈಸ್, ಇಲ್ಲೊಂದು ಗಿಡ ಇದು ತೋರಿಸ್ತೀನಿ ರೀ. ಕಿತ್ತಾಕಿದ್ದಾರೆ ಅನಿಸುತ್ತೆ. ನೋಡಿ, ಇದು ಕಿತ್ತಿದ್ದಾರೆ ಅನಿಸುತ್ತೆ. ಗೊತ್ತಿಲ್ಲ ನನಗೂ ಅದ್ರ ಬಗ್ಗೆ. ಬನ್ನಿ ಈ ಕಡೆ ತೋರಿಸ್ತೀನಿ, ಈ ಕಡೆ ಏನೇನಿದೆ ಅಂತ. ಇಲ್ಲಿ ಚೇಪೆಕಾಯಿ ಗಿಡ ಇದೆ. ಇಲ್ಲೇನು ಇದೆಲ್ಲನೂ ಹೂವು ಗಿಡ. ಚೆನ್ನಾಗಿದೆ. ಗೈಸ್, ಇಲ್ಲಿ ನಾವು ಆಗ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ. ಈ ಮಗು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವರ ತಮ್ಮನ ಮಗಳು, ಅಂದರೆ ನಮ್ಮ ಸಿಸ್ಟರ್ ಅವರ ಚಿಕ್ಕಪ್ಪ ಮಗಳು. ಆ ಹುಡುಗಿಗೆ ಮಾತು ಬರಲ್ಲ, ಅಂದರೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾಳೆ ಅಷ್ಟೇ. ಆದ್ರೂ ಅಷ್ಟೇ ತುಂಬ ಚೆನ್ನಾಗೇ ಮಾತಾಡಿಸ್ತಾಳೆ, ಎಲ್ಲರನ್ನೂ ಮಾತಾಡಿಸ್ತಾಳೆ. ಗೈಸ್, ಇಲ್ಲಿ ಬಂದು ಚಿಕ್ಕಮ್ಮ ಬಿರಿಯಾನಿ ಮಾಡ್ತಿದ್ದಾರೆ. ಅದ್ರಿಗೆ ಮೊದಲು ಆಯಿಲು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರಿಗೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತವ್ರೆ.
ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತು ಅದ್ರಿಗೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾವ್ರೆ. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಸೊ ಅದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಎಲ್ಲ ಚೆನ್ನಾಗಿರೋದು. ಸೊ ಗ್ಯಾಸಲ್ಲಿ ಸ್ವಲ್ಪ ಕಮ್ಮಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಬಿರಿಯಾನಿ ಪೇಸ್ಟ್ ಅಂತ ಬರುತ್ತೆ, ಸೊ ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದಾರೆ ಚೆನ್ನಾಗಿ. ಸೊ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗೆ ಅದು ಟೇಸ್ಟ್ ಅನ್ನೋದು ಬರೋದು. ಮತ್ತು ಇಲ್ಲಿ ಬಂದು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾವ್ರೆ. ಸೊ ಚಿಕನ್ ಬಂದ್ಬಿಟ್ಟು ಆ ಮಸಾಲೆ ಇರುತ್ತಲ್ಲ, ಆ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ಕೋಬೇಕು. ಆ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಗ್ಯಾಸ್ ಸ್ವಲ್ಪ ಕಮ್ಮಿಯಲ್ಲೇ ಹಿಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ನೋಡಿ ಈ ಥರ ಸ್ವಲ್ಪ ಆಯಿಲ್ ಬಿಟ್ಟಿದೆ ಅಲ್ವಾ, ಸೊ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ಕೆಳಗಡೆ ಒಂಥರ ಬ್ಲ್ಯಾಕಾಗಿ ಬಂದುಬಿಡುತ್ತೆ. ಸೊ ಅದೆಲ್ಲ ಫ್ರೈ ಆದಮೇಲೆ ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲೆ ಕೂಡ ಹಾಕ್ಕೊಳ್ತಿದ್ದಾರೆ, ಟೇಸ್ಟ್ ಚೆನ್ನಾಗಿರುತ್ತಂತ. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾವ್ರೆ. ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಸೊ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದರೆ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊತೀನಿ ನೋಡಿ. ಈ ಥರ ಎಣ್ಣೆ ಬಿಡಬೇಕು. ಸೊ ಈ ಥರ ಫ್ರೈ ಮಾಡ್ಕೊಂಡು ಮತ್ತೆ ಇದ್ರಿಗೆ ನಾವು ವಾಟರ್ನ ಹಾಕ್ಕೋಬೇಕು. ಅಂದರೆ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅದ್ರ ಅಷ್ಟು, ಅಂದರೆ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ 2 ಗ್ಲಾಸ್ ಅಷ್ಟು ವಾಟರ್, 2.5 ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೋಬೇಕಲ್ವ. ಆ ಥರ ಇಲ್ಲಿ ನಾವು 1 kg ತಗೊಂಡಿದ್ದೀವಿ. 1 kg ಅಕ್ಕಿಗೆ ಆವಾಗಲೇ ಆಗಿದ್ರಲ್ಲ ಇದರಲ್ಲಿ 2 ಟೈಮ್ಸ್ ಏನೋ ವಾಟರ್ ಹಾಕಿದ್ದಾರೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಉಪ್ಪು ಬಂದ್ಬಿಟ್ಟು ನೋಡ್ಕೊಂಡು ಹಾಕ್ಕೋಬೇಕು. ಸೊ ಉಪ್ಪೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಅಕ್ಕಿ ಹಾಕಿರೋದು ಡಿಲೀಟ್ ಆಗೋಗಿದೆ ಕ್ಲಿಪ್ಪು. ಸೊ ನೋಡಿ ಬಿರಿಯಾನಿ ಯಾವ ಥರ ಆಗಿದೆ ಅಂದರೆ ಸಖತ್ತಾಗಿತ್ತು ತಿನ್ನೋದಕ್ಕಂತೂ. ಬಿರಿಯಾನಿ ಎಲ್ಲ ತಣ್ಣಗಾದ್ಮೇಲೆ ತಿಂದ್ರೇ ಟೇಸ್ಟ್ ಗೊತ್ತಾಗೋದು. ಸೊ ನಾವು ತಿನ್ನೋವಾಗ ಸ್ವಲ್ಪ ಬಿಸಿ ಇತ್ತು, ಆವಾಗ ತಾನೇ ತಿಂತಾ ಇದ್ದಿದ್ದಲ್ಲ ಆಗಿದ ತಕ್ಷಣ. ಸೊ ಸ್ವಲ್ಪ ಬಿಸಿ ಇತ್ತು, ಬಟ್ ತಣ್ಣಗಾದ್ಮೇಲೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ ಅಣ್ಣ ತಂಗಿ ಎಲ್ಲ ಇಬ್ಬರು ಜಗಳ ಆಡ್ತವ್ರೆ ಗೈಸ್. ನೋಡಿ ಯಾವ ಥರ ಜಗಳ ಆಡ್ತಿದ್ದಾರೆ ಅಂತ. ನಾವು ತಿಂದ್ಬಿಟ್ಟು ಮತ್ತು ಪಾನಿಪುರಿ ತಿನ್ನೋಣ ಅಂತ ಹೋಗಿದ್ವಿ. ಸೊ ನಾನು ನನ್ನ ತಂಗಿ ಹೋಗ್ಬಿಟ್ಟು ತಿಂದ್ಬಿಟ್ಟು ಆಗ ಹಾಯ್ ಮಾಡೋಣ ಏನೋ. ಹಾಯ್. ಸೊ ಗೈಸ್ ಈಗ ನಾನು ನನ್ನ ತಂಗಿ ಬಂದ್ಬಿಟ್ಟು ಚೇಪೆಕಾಯಿ ತಗೊಬರೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಹೋಗಿದ್ದಾಗ ನೋಡಿ ಇದೆಲ್ಲ ನಿಂಬೆ ಹಣ್ಣಂತೆ, ನನಗೆ ಗೊತ್ತೇ ಇರಲಿಲ್ಲ. ತುಂಬಾ ದಪ್ಪಕ್ಕಿತ್ತು ಕಾಯಿ ಅಂತೂ. ಸೊ ಹೋಗಿದ್ವಿ ನೋಡ್ಕೊಬರೋಣ ನನಗೆ ಅಂತ. ಅಮ್ಮ ಅವರು ಹೋಗಿದ್ರು, ಅವ್ರು ನಮಗಿಂತ ಮುಂಚೆನೇ ಹೋಗಿದ್ರು. ಅವ್ರು ಹೋಗ್ಬಿಟ್ಟು ಹಂಗೆ ಟೊಮೊಟೊ ಇತ್ತು, ಟೊಮೊಟೊ ಎಲ್ಲ ತಗೊಬಂದ್ರು ಮನೆಗೆ. ಸೊ ಮತ್ತೆ ನಾವು ಹೋಗ್ಬಿಟ್ಟು ಚೇಪೆಕಾಯಿ ತೋಟ ಇತ್ತಲ್ವ, ಹಂಗೆ ನನಗೂ ಚೇಪೆಕಾಯಿ ಅಂದರೆ ಇಷ್ಟ ಅಲ್ವಾ, ಸೊ ಅದಕ್ಕೆ ತಗೊಬರೋಣ ಅಂತ ಹೋಗಿದ್ವಿ. ಅದಂತೂ ತುಂಬ ದೊಡ್ಡದು ಗೈಸ್, ಅಂದರೆ ತುಂಬ ಜಾಸ್ತಿ ಗಿಡಗಳೇ ಹಾಕಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ. ಅಂದರೆ ಕಾಯಿ ಏನು ಎಲ್ಲ ಗಿಡದಲ್ಲಿ ಕಾಯಿ ಬಿಟ್ಟಿಲ್ಲ, ಕಿತ್ತಾಕಿದ್ದಾರೆ ಅನಿಸುತ್ತೆ. ಸೊ ಅಲ್ಲೊಂದು ಒಂದೊಂದು ಗಿಡದಲ್ಲಿ ಇತ್ತು. ಸೊ ಅದಕ್ಕೆ ಲೇಟ್ ಆಗೋಯ್ತು ನಾವು ತಗೊಬಂದಿದ್ದು. ಸೊ ನೋಡಿ ಯಾವ ಥರ ಇದೆ ಅಂತ. ಅದಿನ್ನೂ ಹಸಿ ಅನಿಸುತ್ತೆ. ಸೊ ಹಣ್ಣಾಗಿರೋದು ಇತ್ತು, ಬಟ್ ಟೇಸ್ಟು ಚೆನ್ನಾಗೇ ಇರುತ್ತೆ ಗೈಸ್. ಗೊತ್ತಿರೋರೆ ಅದಕ್ಕೆ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದಿದ್ದು ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕಿಂತ ದಪ್ಪದ ಕಾಯಿಗಳು ಕೂಡ ಇತ್ತು. ಹಾಗೆ ನಾನು ನನ್ನ ತಂಗಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಹಾಗೆ ಚೇಪೆಕಾಯಿ ಕಿತ್ಕೊಂಡು ಅಲ್ಲೇ ಲೇಟ್ ಆಗೋಯ್ತು. ಸೊ ಬರೋ ಅಷ್ಟಿಗೆ ನಾನು ನನ್ನ ತಂಗಿ ಎಲ್ಲ ಚೇಪೆಕಾಯಿ ಕಿತ್ಕೊಂಡು ಹಂಗೆ ಓಡಾಡ್ತಾ ಇದ್ದೀವಿ. ನೋಡಿ ಇದು ನಿಂಬೆಹಣ್ಣು, ನೋಡಿ ಎಷ್ಟು ದೊಡ್ಡದಿದೆ ನಿಂಬೆಹಣ್ಣು. ನಾನು ಫಾರ್ ದಿ ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ದೊಡ್ಡ ನಿಂಬೆಹಣ್ಣು. ಅಂದರೆ ನಮ್ಮ ಕಡೆ ಎಲ್ಲ ಚಿಕ್ಕ ಚಿಕ್ಕದಿರುತ್ತೆ. ಅದು ಬಂದ್ಬಿಟ್ಟು ನಾವು ಲೆಮನ್ ರೈಸ್ಗೆಲ್ಲ ಯೂಸ್ ಮಾಡ್ತೀವಲ್ವ, ಅದಲ್ಲ ಅದು. ಇದು ಬಂದ್ಬಿಟ್ಟು ಉಪ್ಪಿನಕಾಯಿಗೆ ಹಾಕೋದಂತೆ. ಅದು ನಿಂಬೆಹಣ್ಣು ಬಂದ್ಬಿಟ್ಟು ಕೇಳಿದ್ದಕ್ಕೆ ಅವ್ರು ಉಪ್ಪಿನಕಾಯಿಗೆ ಯೂಸ್ ಮಾಡೋದು ಅದು ಅಂತ ಹೇಳಿದ್ರು. ನೋಡಿ ಎಷ್ಟೆಷ್ಟು ದಪ್ಪ ಇತ್ತು. ಮತ್ತು ಇಲ್ಲಿ ಹಂಗೆ ನಾನು ನನ್ನ ತಂಗಿ ಚೇಪೆಕಾಯಿ ಕಿತ್ಕೊಳ್ತಾ ಇದ್ವಿ. ಸೊ ನಾವು ಕವರ್ ಏನು ಎತ್ಕೊಂಡು ಹೋಗಿರಲಿಲ್ಲ, ಸೊ ಹಾಗೆ ಕೈಯಲ್ಲೇ ಇಟ್ಕೋಬೇಕಾಗಿತ್ತು. ಸೊ ಕಿತ್ಕೊತಾ ಇದ್ದಂಗೆ ಅಂದರೆ ಈವ್ನಿಂಗ್ ಆಗೋಗಿತ್ತು, 6 o'clock 6:30 ಆಗೋಗಿತ್ತು ಟೈಮು. ಸೊ ಹಂಗೆ ಕಿತ್ಕೊಂಡು ನಾವು ಮನೆಗೆ ಬಂದ್ಬಿಟ್ವಿ. ಸೊ
ಸೊ ಗೈಸ್ ಡಿನ್ನರ್ಗೆ ಬಂದ್ಬಿಟ್ಟು ಫಿಶ್ ಕಬಾಬ್ ಮಾಡಿದ್ರು. ಚಿಕ್ಕಪ್ಪ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ಸೊ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ನೈಟ್.